ಯಾವಾಗಲೂ ಹೇಳ್ತಾ ಇದ್ದೆ ಕಾಪುಗೆ ಹೋಗೋಣ ಅಂತ. ಅಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನ ಇದೆ, ಅಂದರೆ ಅವ್ರದ್ದು ಕುಟುಂಬದ್ದು ಎಲ್ಲ ಇದೆಯಲ್ಲ, ಕುಟುಂಬದ ಮೂಲಸ್ಥಾನ ಅಂತೆಲ್ಲ. ಸೊ ಅದು ಕಾಪು ವಿಷ್ಣುಮೂರ್ತಿ ದೇವಸ್ಥಾನ. ಸೊ ಅಲ್ಲಿಗೆ ಹೋಗೋಣ ಅಂತ ಅವ್ರು ಬಂದೀಗಲೂ ಹೊರಡು 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 ಅಂತ ಹೇಳ್ತಿದ್ದಾರೆ. ಸೊ ಇವಾಗ ನಾವು ಹೊರಡ್ತಾ ಇದ್ದೇವೆ. ಅತ್ತೆ ಬೆಂದ್ರಿಗೆ ಸೂ ಹಾಕಲಿಕ್ಕೆ ಹೋಗಿದ್ದಾರೆ, ಒಲೆ ಹಾಕ್ಲಿಕ್ಕೆ ಹೋಗಿದ್ದಾರೆ. ಸೊ ಆನಂತರ ಎಲ್ಲ ಫ್ರೆಶ್ ಆಗಿ ಹೊರಡ್ತೀವಿ. ನಾನು ನನ್ನ ಪಾಪು ಅಳ್ತಾ ಇದ್ದೆ. ಒಂದಿನ ಪಾಪು ಎಲ್ಲಿ ಪಾಪು ನಾವು ರೆಡಿಯಾಗಿ ಕೂತ್ಕೊಂಡಿದ್ವಿ ಆಯಿತಾ. ಎಷ್ಟು ಕಷ್ಟ ಮಾರೆ, ಇವ್ನು ಬೊಬ್ಬೆ ಬಿಡ್ತಾ ಇದ್ದಾನೆ. ಅವನಿಗೆ ನಿದ್ದೆ ಬರೋ ಟೈಮಲ್ಲ, ಆಲ್ರೆಡಿ 5 o'clock ಆಗ್ತಾ ಬಂತು. ನಾವು ಸಂಜೆ ಹೊತ್ತಿಗೆ 5:30 ಆಯಿತು ಸಂಜೆದು ಪೂಜೆಗೆ ಹೋಗೋದು. ಕಾಲ್ ಮಾಡಿ ಕೇಳಿದ್ವಿ, ಅಲ್ಲಿ ಓಪನ್ ಇದೆ ಅಂತೆ. ಗೋ ಮ್ಯಾನ್ ಗೋ. ಇವರೇನು ಸರ್ಚ್ ಮಾಡ್ತಾರೆ ಗೊತ್ತುಂಟ, ಯಾವುದು ಸಾಂಗ್ ಇದೆ ಅಂತ. ನನಗೆ ಗೊತ್ತು, ಆದರೂ ಕೂಡ ಕದ್ದು ಹಿಡಿದು ಹೋಗ ಮಾಕೆ ಅಮ್ಮೇರ್ ಕೋರಿ ಬಂದಿತ್ತೇರಿಗೆ ಬರ್ಬೇಕು. ಎಲ್ಲರೂ ಹೇಳ್ತಾರೆ ಇದು ಫೀಡಿಂಗ್ ಟೈಮಲ್ಲಿ, ಅಂದರೆ ಪಾಪು ಹುಟ್ಟಾದ ನಂತರ ಹೇರ್ ಫಾಲ್ ಆಗ್ತದಂತ. ನನಗೇನು ಅನಿಸಿಲ್ಲಪ್ಪ, ಮೇ ಬಿ ನಾನು ಬಾಚದೆ ಏನು. ಅಮಾಸೆಗರು ಪುಣ್ಯವೇಗರ ಅಂದರೆ ಹೇರ್ ಫಾಲ್ ಆಗತ್ತೆ, ಎಲ್ಲರದು ಅಂತಲ್ಲ, ಅದು ಇಟ್ಸ್ ಡಿಪೆಂಡ್. ಯಾಕಂದ್ರೆ ನನಗೆ ಅನ್ಸೋದಿಲ್ಲ ಹೇರ್ ಫಾಲ್ ಆಗ್ಬೋದು ಅಂತ, ಯಾಕಂದ್ರೆ ಐರನ್ ಟ್ಯಾಬ್ಲೆಟ್, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಎಲ್ಲ ಕಂಟಿನ್ಯೂ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಆಗೋದಿಲ್ಲ ಅಂತ ಅನ್ಸುತ್ತೆ. ಸೊ ನನಗಾಗಿಲ್ಲ, ನಾನು ಯಾವುದೇ ಐರನ್ ಮತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ನ ತಗೊಳ್ತಾ ಇಲ್ಲ ಇವಾಗ, ಅಂದರೆ ಆಫ್ಟರ್ ಡೆಲಿವರಿ ಕೂಡ ತಗೊಳ್ತಾ ಇಲ್ಲ. ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಏನು ನಾರ್ಮಲ್ ಫುಡ್ ಇದೆ ಅದನ್ನೇ ತಗೊಳ್ತಾ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ತಗೊಳ್ಬೇಕಿತ್ತು, ಯಾಕಂದರೆ ಸಿಸೇರಿಯನ್ಗಿಂತ ಮೊದಲು ನಂದು 10% ಅಷ್ಟೇ ಇದ್ದಿದ್ದು ಬ್ಲಡ್ ಲೆವೆಲ್, HB ಲೆವೆಲ್. ಸೊ ಅದು ಆಪ್ರೇಷನ್ ಆದ ನಂತರ ಸ್ವಲ್ಪ ಹೋಗುತ್ತಲ್ಲ, ಬ್ಲಡ್ ಹೋಗುತ್ತಲ್ಲ ಆಪ್ರೇಷನ್ ಟೈಮಲ್ಲಿ. ಆನಂತರ ಆಪ್ರೇಷನ್ ಆದ ನಂತರ ಕಂಟಿನ್ಯೂ ಮಾಡ್ಲಿಕ್ಕೆ ಹೇಳ್ತಾರೆ. ಈಗ ಗೊತ್ತಿಲ್ಲ ಎಷ್ಟಿದೆ ಅಂತ ಗೊತ್ತಿಲ್ಲ, ಒಂದ್ಸತಿ ಚೆಕ್ ಮಾಡಬೇಕು. ಬಟ್ ನಾನು ಯಾವುದೇ ತಗೊಳ್ತಿಲ್ಲ. ಬಟ್ ಸ್ಟಿಲ್ ನನಗೇನು ಅನಿಸಿಲ್ಲಪ್ಪ ಹೇರ್ ಫಾಲ್ ಆಗಿದೆ ಅಂತ. ಸ್ವಲ್ಪ ನಾರ್ಮಲ್, ಡೈಲಿ 100 ಹೇರ್ಸ್ ಫಾಲ್ ಆಗೋದು ಕಾಮನ್ ಅಲ್ವಾ ಅದು. ಸೊ ಅದಕ್ಕೋಸ್ಕರ ಇನ್ನು ನಾನು ಹೇಳಿದ ನಂತರ ಮಜೂರು ರಾಕೆಟ್ ಒಂದು ಹೋಗ್ತಾ ಇದೆ. ಜೊತೆ ಬತ್ತಂಡು ಎಂಟ್ರಿ ಅಲ್ಪ ಮೂಲೆ ಎಂತದಲ್ಲಿ ದೇವ್ರಲ್ಲ. ನೆಟ ದೀಪೆ
ಪೂಜೆ ಎಲ್ಲ ಆದ ನಂತರ ನಾವು ವಾಪಸ್ ಬಂದ್ವಿ ಮನೆಗೆ. ಚೆನ್ನಾಗಾಯಿತು ಪೂಜೆ ಎಲ್ಲ. ಆ್ಯಕ್ಚುಲಿ ದೈವದಿಟ್ಟ ಹೂವು ಆಯಿತಾ, ಸಂಕ್ರಾಂತಿ ಆಯ್ತಲ್ಲ, ಸೊ ಅದಕ್ಕಿಟ್ಟ ಹೂವು ಅದು ಮಾವ ತೆಗಿತಾರೆ 1-2 ದಿವಸ ಆದ ನಂತರ. ಯಾಕಂದರೆ ಅದರಲ್ಲಿ ಇಟ್ಟರೆ ಮತ್ತು ಅದು ಹಾಳಾಗ್ತದಲ್ಲ, ನಾವು ಮನೆ ಮಂಚವಂತ ಹೇಳ್ತೀವಲ್ಲ ದೈವ ಕುತ್ಕೊಳ್ಳೋದು, ಅದಕ್ಕೆ ಅಂಟಿ ಹೋಗ್ತದೆ ಅದು 1 ತಿಂಗಳಾದ ನಂತರ ತೆಗೆದ್ರೆ. ಯಾಕಂದರೆ ಸಂಕ್ರಾಂತಿಗೆ ಓಪನ್ ಮಾಡೋದಲ್ಲ ಅದಕ್ಕೆ. ಸೊ ನನಗೆ ಅದು ಎಷ್ಟು ಚೆಂದ ಇದೆ, ನನಗೆ ನೋಡಲುವಾಗ ಆಸೆ ಆಗ್ತದೆ. ಅದಕ್ಕೆ ಮನೆ ಮುಂದೆ ಅಂದರೆ ದೈವಗಿಟ್ಟದ್ದು ದೇವ್ರಿಗೆ ಇಡಬಾರ್ದು ಅಂತ ಹೇಳ್ತಾರೆ, ಅದಕ್ಕೆ ಒಳಗಡೆ ಇಡೋದಿಲ್ಲ ನಾವು, ಹೊರಗಡೆ ನಾನು ಇಲ್ಲಿ ಇಡೋದು ಆಯಿತಾ. ಆಮೇಲೆ ಅಲ್ಲಿ ಮನೆ ಎದುರು ಬಾಗಿಲಿಗೆ ಇಡೋದು. ನನಗೆ ಆಸೆ ಆಗ್ತದೆ, ಅದು ಹಾಳು ಮಾಡಲಿಕ್ಕೆ ಮನಸ್ಸಿಲ್ಲ. ಎಷ್ಟಿದೆ ನೋಡಿ. ಏನಾಣ ಮನ್ಪುಗೈ ಇಲ್ಲಿಗಾದರೆ ನಾನು ಯಾವಾಗಲೂ ಹಾಕ್ತೀನಿ ಎದುರುಗಡೆ, ಬಟ್ ಇಲ್ಲಿಗೆ ಇವತ್ತು ಹಾಕಿದ್ದು. ಈ ರೋಸ್ನ ಚೆನ್ನಾಗಿ ನೇಯ್ದುಬಿಟ್ಟು ಅದರಿಂದ ಡಿಫ್ರೆಂಟ್ ಹೇರ್ ಸ್ಟೈಲ್ ಮಾಡೋದನ್ನು ಹೇಳ್ಕೊಡ್ತೀನಿ ನಾನು ನಿಮಗೆ ಆಲ್ರೆಡಿ ಗೊತ್ತಿದ್ದರೆ ಓಕೆ, ಗೊತ್ತಿಲ್ಲ ಅಂದರೆ ನೋಡಿ ತಿಳ್ಕೊಳ್ಳಿ ಆಯಿತಾ. ಶ್ಲೋಕಮೂಲಗಳು ತತ್ವಸ್ಥ ಮುತ್ತಿಷ್ಟ ಯಶೋ ಲಭಸ್ವ ಜಿಹ್ವಾಶತ್ರುನ್ ಭುಜಂ ರಾಜ್ಯಂ ಸಮೃದ್ಧಂ ಮಯೇ ವೈತೆ ನಿಹತ ಪೂರ್ವಮೇವಂ ನಿಮಿತ್ತ ಮಾತ್ರಂ ವಾ ಭವ ಸವ್ಯಚಾಸ್ತಿ. ತಸ್ಮಾತ್ ಆದ್ದರಿಂದ ತಮ್ ನೀನು ಉತ್ತಿಷ್ಟ ಎದ್ದೇಳು, ಯಶ ಕೀರ್ತಿಯನ್ನು ಲಭಸ್ವ ಬೆಳಕು ಜಿಹ್ವ ಗೆದ್ದು ಶಸ್ತ್ರವಸ್ತಿಗಳನ್ನು ಪೂಜಾ ಭೋಗಿಸು ರಾಜ್ಯವನ್ನು ಸಮುದ್ರವಾಗಿರುವ ಮಯ ನನ್ನಿಂದ ಏವ ಕಂಡ ಏತೆ ಎಲ್ಲರೂ ದಿಶಾತ ಕಲ್ಪಿಡ್ತಾರೆ ಪೂರ್ವ ನೀವು ಮುಂಚಿನ ವ್ಯವಸ್ಥೆ ಇದ್ದರೆ ನಿಮಿತ್ತ ಮಾತ್ರ ನೇಮವಷ್ಟೇ ಹಾಗೂ ಸವ್ಯವಾಚಿನ ಜೈ 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 ನನ್ನ ಕೂದಲಿಗೆ ಮಾಡ್ಕೊಳ್ಳುವಷ್ಟು ನನಗೆ ಪೇಷನ್ಸ್ ಇಲ್ಲ, ಪಾಪ ಬೇರೆ ಅಳ್ತಾ ಇರ್ತದಲ್ಲ. ಸೊ ಅದಕ್ಕೋಸ್ಕರ ಅತ್ತೆ ಹೇಗೂ ಸುಡಿ ಹಾಕಿದ್ರು, ಅದನ್ನೇ ಬಿಚ್ಚಿ ಅವ್ರಿಗೇ ಅಲ್ಲಿ ಕೂತ್ಕೊಂಡಲ್ಲೇ ಇದು ಹೇರ್ ಕಟ್ತಾ ಇದ್ದೀನಿ. ಇದು ಶೋಕ್ತೋಜು ಮಾಮಿ ಫಂಕ್ಷನ್ ಬರೋದು ಇದು ಲೈಕ್ ಹಾಕೊಂಡು ಇನ್ನು ತುಂಬ ವಿಧದಲ್ಲಿ ಮಾಡ್ಬೋದು. ರೋಸ್ ಇನ್ನು ನಾನು ಎತ್ತಿಟ್ಟಿದ್ದೀನಿ, ಇನ್ನು ಯಾವಾಗಲಾದರೂ ಫ್ರೀ ಸಿಕ್ಕಿದಾಗ ಯಾವ್ಯಾವ ಹೇರ್ ಸ್ಟೈಲ್ ಮಾಡಿ ಯಾವ ರೀತಿಯೆಲ್ಲ ಅದೇ ರೋಸ್ನ ಯೂಸ್ ಮಾಡ್ಬೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಇಷ್ಟು ಸಾಕು ಅಂದ್ಕೊತೀನಿ, ಯಾಕಂದರೆ ನನಗೆ ಟೈಮ್ ಸಿಗೋದಿಲ್ಲ, ಸ್ವಲ್ಪ ಸಿಗೋದ್ರಲ್ಲಿ ನಾನು ಈ ಥರ ಮಾಡ್ತಾಯಿರ್ತೀನಿ. ಯಾರೆಲ್ಲ ಹೊಸಬ್ರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ, ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್, ಸ್ಟೇ ಹೆಲ್ದಿ, ಸ್ಟೇ ಪಾಸಿಟಿವ್, ಟಾಟಾ. ಕತ್ತರಿಗೆ ಹೋಗ್ಬೇಡ್ತೀನಿ.